ಮಕ್ಕಳೇ ಕ್ವೆಶನ್ ನೋಡಿ. ದ ಏರಿಯಾ ಇನ್ ಸ್ಕ್ವೇರ್ ಯೂನಿಟ್ಸ್ ಬೌಂಡೆಡ್ ಬೈ ದ ಪ್ಯಾರಾಬೋಲಾ y equals to x square, the tangent point 2, 3 to it and the y-axis. ಪ್ಯಾರಾಬೋಲಾ ನೋಡಿ ಹೀಗೆ ಡ್ರಾ ಆಗುತ್ತೆ. y equals to x square minus 1. ಇದರೊಳಗೆ x 0 ಹಾಕಿದಾಗ y -1 ಸಿಗುತ್ತೆ. -1 ಇವೆರಡು ಪಾಸಿಟಿವ್ ಇರೋದ್ರಿಂದ ಅಪ್ವರ್ಡ್ ಪ್ಯಾರಾಬೋಲಾ ಬರುತ್ತೆ. ಇವಾಗ 2, 3 ಪಾಯಿಂಟ್ 1 ಟಚ್ ಆಗಿ ಹಿಂಗೆ ಹೋಗಿದೆ ಅಂತೆ. ಇದು 2, 3 ನಮಗೇನಂದಿದ್ದಾರೆ, ಇದು ಪಾಯಿಂಟ್ ಇದೆ, ಇದರಿಂದ ಲೈನ್ ಪಾಸ್ ಆದರೆ ಅದನ್ನು ಹೆಂಗೆ ಹುಡ್ಕೋದು ಅಂತ ಹೇಳಿದರೆ 11th ಸ್ಟ್ಯಾಂಡರ್ಡ್ನಲ್ಲಿ y - c = m x - t ಅಂದರೆ 2 ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಪೇರ್ ಆಫ್ ಪಾಯಿಂಟ್ ಕೊಟ್ಟಿರ್ತಾರೆ. ನಮಗೆ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. m ಹೇಗೆ ಹುಡ್ಕೋದು ಅಂತ ಹೇಳಿದರೆ dy/dx ಡಿಫ್ರೆನ್ಷಿಯೇಟ್ ಮಾಡಿದಾಗ, ಇದನ್ನೇ ಡಿಫ್ರೆನ್ಷಿಯೇಟ್ ಮಾಡಿದಾಗ 2x ಸಿಗುತ್ತೆ. ಎಟ್ x = 2, ಯಾಕಂದರೆ x 2 ಇಲ್ಲಿದೆ, ಇದೇನಾಗುತ್ತೆ 4 ಆಗುತ್ತೆ. ಇಲ್ಲಿ ನೋಡಿ y - 3 = 4 x - 2, ಯಾಕೆಂದರೆ ಇದೆರಡು ಪಾಯಿಂಟ್ನಲ್ಲಿ ವ್ಯಾಲ್ಯೂ ಹಾಕಿದ್ದೇನೆ. ಇದೇನಾಗುತ್ತೆ y ಇದಾಗುತ್ತೆ 4x - 8 + 3 ಆಗುತ್ತೆ. ಸೊ ಇದಾಗುತ್ತೆ 4x - 5 y = ಇವಾಗ ನಮಗಂದಿದ್ದಾರೆ ಇಂಟಿಗ್ರೇಟ್ ಮಾಡಬೇಕಂತೇಳಿ. ಇಂಟಿಗ್ರೇಟ್ ನಾನು 0ಇಂದ 2 ಮಟ ಮಾಡ್ತಿದ್ದೇನೆ, ಯಾಕೆಂದರೆ ಹೀಗೆ ರೈಟ್ ಅಪ್ಪರ್ ಕರ್ವ್ ಮೈನಸ್ ಲೋವರ್ ಕರ್ವ್ ಮಾಡಿದಾಗ ಇದು ಸಿಗುತ್ತೆ 0 to ಏರಿಯಾ = 0 to 2 ಅಪ್ಪರ್ ಕರ್ವ್ ಈಸ್ ಇದೆ ವಿತ್ ರೆಸ್ಪೆಕ್ಟ್ ಟು dx ಮಾಡ್ತಿದ್ದೀನಿ. ಇಲ್ಲಿ ಫಂಕ್ಷನ್ ಎಕ್ಸಿಂದ ಬರಬೇಕು. x² - 1 ಮೈನಸ್ ಇದು ಲೈನ್ ಇನ್ ಇಕ್ವೇಷನ್ ಇಲ್ಲಿದೆ 4x - 5. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದಾಗ x³ 3 / 3 - x ಮೈನಸ್ ಆಫ್ 4x² - 2 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ 5x. ಇದರೊಳಗೆ ನಾವು 0 ಮತ್ತು 2 ಹಾಕಬೇಕು. ಇಲ್ಲಾಗುತ್ತೆ 8/3 - 2 ಮೈನಸ್ ಆಫ್ ಇದಾಗುತ್ತೆ 8 ಮೈನಸ್ ಆಫ್ 10. ಇಲ್ಲಿ ಲೋವರ್ ಕರ್ವ್ 0 ಇಟ್ಟ ನಂತರ ಇದೆಲ್ಲ 0 ಆಗುತ್ತೆ. ಸೊ ಲೋವರ್ ಕರ್ವ್ ಇದೆ, ಲೋವರ್ ಲಿಮಿಟ್ ನಾನು ಬರೀತಿಲ್ಲ. ನೆಕ್ಸ್ಟ್ ಬರುತ್ತೆ 8/3 - 2 - 8 + 10. ಇವೆರಡು -10 ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಲಾಸ್ಟಿಗೆ ಆನ್ಸರ್ ಬರೋದು 8/3. ನಾನು ಇದು ಸಮ್ ಮಾಡಿಸಿರೋದು ಕಾರಣ ಏನಂದರೆ ಟ್ಯಾಂಜೆಂಟ್ ಅಂಥೇಳಿ ಏನಾದರೂ ಎಕ್ಸಾಮ್ನಲ್ಲಿ ಕೊಟ್ಟರೆ ನೀವು ಮಾಡೋಕ್ಕೆ ನೀವೇ ಕಲಿಸಿಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇರೋದಿಲ್ಲ. ನೀವು ಇದನ್ನು ಕಲೀರಿ, ನೋಡಿ. ಇಕ್ವೇಷನ್ ಆಫ್ ಲೈನ್ ಆ್ಯಂಡ್ ಇಕ್ವೇಷನ್ ಆಫ್ ಪ್ಯಾರಾಬೋಲಾ ವಿಲ್ ಬಿ ಗಿವನ್. ಅದಕ್ಕೋಸ್ಕರ ನೀವು ಇವಾಗೇ ಮಾಡಿಫೈಡ್ ಕ್ವೆಶನ್ ಬಂದಿದೆ, ಟ್ಯಾಂಜೆಂಟ್ ಅಂತೇಳಿ ಕೊಡ್ತಾರೆ. ಅದು ಟ್ಯಾಂಜೆಂಟ್ ಅಂತ ಹೇಳಿದರೆ ಏನಿಲ್ಲ, ಆ ಪಾಯಿಂಟ್ ತೊಗೋಬೇಕು, ಕರ್ವನ್ನು ಡಿಫ್ರೆನ್ಷಿಯೇಟ್ ಮಾಡಿ ಆ ಪಾಯಿಂಟನ್ನು ಅದರೊಳಗೆ ಹಾಕಬೇಡಿ. ಫಸ್ಟಿಗೆ ಪಾಯಿಂಟ್ ತೊಗೊರಿ, ಈ ಕರ್ವಿಂಗ್ ಡಿಫ್ರೆನ್ಷಿಯೇಟ್ ಮಾಡಿ, ಇದರೊಳಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಮಾಡಿದ್ದೇನಲ್ಲ, ಈಗ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಇದೆಲ್ಲ ನಿಮ್ಗೆ ಸಿಗುತ್ತೆ. ಲಾಸ್ಟಿಗೆ ಆನ್ಸರ್ನಲ್ಲಿ ಇಂಟಿಗ್ರೇಷನ್ ಅಷ್ಟೇ ಉಳಿಯುತ್ತೆ. ಇದು 11th ಸ್ಟ್ಯಾಂಡರ್ಡ್ ಪೋರ್ಷನ್. ಇದು 11th ಸ್ಟ್ಯಾಂಡರ್ಡ್ ಪೋರ್ಷನಲ್ಲಿ ಇದೆಲ್ಲ ಹೇಳ್ಕೊಡೋದು. ದಯವಿಟ್ಟು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.